ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನಲ್ಲಿ ನಮ್ಮ ಭಾರತ ತಂಡ ಲೀಗ್ ಹಂತದಲ್ಲಿ ಎಲ್ಲ ಪಂದ್ಯಗಳನ್ನು ಗೆದ್ದು 4-4 ಪಂದ್ಯಗಳನ್ನು ಗೆದ್ದು ಇದೀಗ ಸೂಪರ್ 8ಕ್ಕೆ ಕ್ವಾಲಿಫೈ ಆದ್ರೆ ಆಗಿದೆ. ಇನ್ನು ಸೂಪರ್ 8ರಲ್ಲಿ ನಮ್ಮ ಭಾರತ ತಂಡ ಮೊದಲನೇ ಪಂದ್ಯ ಫೆಬ್ರವರಿ 22ನೇ ತಾರೀಕು ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಆಡಲಿದೆ. ಈ ಪಂದ್ಯ ಬಂದ್ಬಿಟ್ಟು ಅಹಮದಾಬಾದ್ನಲ್ಲಿ ಆದ್ರೆ ನಡೀತಾ ಇದೆ. ಆ ಕಾರಣದಿಂದಾಗಿ ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ 2 ದೊಡ್ಡ ಬದಲಾವಣೆ ಕೂಡ ಆಗಿವೆ. ಹಾಗಾದ್ರೆ ಯಾವೆಲ್ಲ ಪ್ಲೇಯರ್ ತಂಡದಲ್ಲಿದ್ದಾರೆ ಮತ್ತು ಅಭಿಷೇಕ್ ಶರ್ಮಾ ಈ ಬಾರಿ ಓಪನಿಂಗ್ ಮಾಡ್ತಾರಾ ಇಲ್ವಾ ಮತ್ತು ಬೆಂಚ್ ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾ ಅವರು ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಆಡಬೇಕಾ ಆಡಬಾರ್ದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಬೆಂಚ್ ಕಾಯ್ತಾ ಇರೋದು ಸಂಜು ಸ್ಯಾಮ್ಸನ್ ಕೂಡ ಕಾಯ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಪ್ಲೇಯಿಂಗ್ 11 ನಲ್ಲಿ ಬರಬೇಕಾ ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಅದ್ಭುತ ಪ್ರದರ್ಶನ ಏನೋ ಕೊಡ್ತಾ ಇದೆ. ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ಇನ್ನು ಒಂದು ಪಂದ್ಯದಲ್ಲಿ ಒಬ್ಬ ಆಟಗಾರ ಪರ್ಫಾರ್ಮ್ ಮಾಡಿದ್ರೆ ಇನ್ನೊಂದು ಪಂದ್ಯದಲ್ಲಿ ಇನ್ನೊಬ್ಬ ಆಟಗಾರ ಬಂದ್ಬಿಟ್ಟು ಪರ್ಫಾರ್ಮ್ ಮಾತ್ರ ಮಾಡ್ತಾ ಇದ್ದಾರೆ ನಮ್ಮ ಭಾರತದ ಪರ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ತುಂಬಾನೇ ಬಲಿಷ್ಠವಾಗಿ ಕಾಣ್ತಾ ಇದೆ ಮತ್ತು ಬೌಲಿಂಗ್, ಬ್ಯಾಟಿಂಗ್ ಎರಡರಲ್ಲೂ ಕೂಡ ಕಮಲ್ ಮಾಡಿ 4-4 ಪಂದ್ಯಗಳನ್ನಾದ್ರೆ ಗೆದ್ದಿದೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಮತ್ತು ಯಾಕಂತಂದ್ರೆ ನೆದರ್ಲ್ಯಾಂಡ್ಸ್ ವಿರುದ್ಧ ನಮ್ಮ ಭಾರತ ತಂಡ 2 ಚೇಂಜಸ್ ಆದ್ರೆ ಮಾಡಿತ್ತು. ಹೌದು ಸ್ನೇಹಿತರೆ, ಯಾವ್ಯಾವ 2 ಚೇಂಜಸ್ ಅಂತಂದ್ರೆ ವಾಷಿಂಗ್ಟನ್ ಸುಂದರ್ ಮತ್ತು ಪ್ಲೇಯಿಂಗ್ 11 ನಲ್ಲಿ ಆದ್ರೆ ಕಾಣಿಸಿಕೊಂಡಿದ್ದರು ವಾಷಿಂಗ್ಟನ್ ಸುಂದರ್. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಆಡ್ತಾರ ಅಥವಾ ಕುಲ್ದೀಪ್ ಯಾದವ್ ಆಡ್ತಾರ, ಅಕ್ಷರ್ ಪಟೇಲ್ ತಂಡದಲ್ಲಿ ಮತ್ತೆ ಬರ್ತಾರ ಅಂತ ಎಲ್ಲರಿಗೂ ಕೂಡ ಅಚ್ಚರಿಯ ಸಂಗತಿ ಆಗಿದೆ ಅಂತಾನೆ ಹೇಳ್ಬೋದು. ಇದೀಗ ಒಂದೇನಪ್ಪ ಅಂತಂದ್ರೆ ಓಪನರ್ಸ್ ಬಗ್ಗೆ ಮಾತಾಡಲೇಬೇಕು. ಅಷ್ಟಕ್ಕೂ ಓಪನರ್ಸ್ ಬಗ್ಗೆ ಯಾಕೆ ಮಾತಾಡ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಆಡಿರೋ 4-4 ಪಂದ್ಯಗಳಲ್ಲಿ 3 ಪಂದ್ಯದಲ್ಲಿ ಆದ್ರೆ ಡಕ್ಔಟ್ ಆಗಿದ್ದಾರೆ. ಇದು ಡಕ್ಔಟ್ ಅಂದ್ರೆ ಸಾಮಾನ್ಯದ ಮಾತಲ್ಲ. ಯಾಕಂತಂದ್ರೆ 1 ರನ್ ಅಥವಾ 2 ರನ್ ಅಲ್ಲ, 0 ರನ್ಗೆ ಔಟ್ ಆಗೋದು ಅಂತಂದ್ರೆ ಅದು ತುಂಬಾನೇ ಬೇಸರ ತರ ವಿಚಾರ. ಆ ಕಾರಣದಿಂದಾಗಿ ಟೀಮ್ ಇಂಡಿಯಾಗೂ ಕೂಡ ದೊಡ್ಡ ಪ್ರೆಷರ್ ಬಿದ್ದಂತಾಗಿದೆ ಮತ್ತು ಅಭಿಷೇಕ್ ತಲೆ ಮೇಲೂ ಕೂಡ ದೊಡ್ಡ ತಲೆನೋವಾದಂತೆ ಆಗಿದೆ ಅಭಿಷೇಕ್ ಶರ್ಮಾಗೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಆಡಲೇಬೇಕು. ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಆಡ್ತಾರ ಇಲ್ವಾ ಅಂತ ನೋಡೋದಾಯ್ತು ಅಂತಂದ್ರೆ ಕೆಲವು ಅಪ್ಡೇಟ್ಸ್ ಮತ್ತು ರಿಪೋರ್ಟ್ಸ್ ಗಳ ಪ್ರಕಾರ ಅಭಿಷೇಕ್ ಶರ್ಮಾ ಅವರು ಮತ್ತೆ ಓಪನರ್ ಆಗಿ ಆಡೋ ಚಾನ್ಸಸ್ ಆದ್ರೆ ಇದೆ ಅಂತೆ. ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಯಥಾ ಪ್ರಕಾರ ಓಪನರ್ಸ್ ಆಗಿ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ತಿಲಕ್ ವರ್ಮಾ, ಇನ್ನು ನಂಬರ್ 4 ಅಲ್ಲಿ ನಾಯಕ ಸೂರ್ಯಕುಮಾರ್ ಮತ್ತು ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಲ್ಲಿ ರಿಂಕು ಸಿಂಗ್ ಮತ್ತು ನಂಬರ್ 7 ಅಲ್ಲಿ ಶಿವಮ್ ದುಬೆ ಆದ್ರೆ ಆಡ್ತಾರೆ. ಇನ್ನು ನಂಬರ್ 8 ಅಲ್ಲಿ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರ್ ಬದಲಿಗೆ ಅಕ್ಷರ್ ಪಟೇಲ್ ಅವರಾದ್ರೆ ಕಣಕ್ಕೆ ಇಳಿಯಲಿದ್ದಾರೆ ಮತ್ತು ಪ್ಲೇಯಿಂಗ್ 11 ನಲ್ಲಿ ಆದ್ರೆ ಬರಲಿದ್ದಾರೆ. ನಂಬರ್ 9 ಅಲ್ಲಿ ಬೂಮ್ರಾ, ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್ ಅವರಾದ್ರೆ ಕಂಟಿನ್ಯೂ ಆಗ್ತಾರೆ. ಇದು ನಮ್ಮ ಭಾರತ ತಂಡದ ಸೂಪರ್ 8ರ ಮೊದಲನೇ ಪಂದ್ಯಕ್ಕೆ ಪ್ಲೇಯಿಂಗ್ 11. ಹೌದು ಸ್ನೇಹಿತರೆ, ಈ ಪ್ಲೇಯಿಂಗ್ 11 ಬಗ್ಗೆ ನಿಮ್ಗೆ ಅನಿಸುತ್ತಂತ ಕಮೆಂಟ್ ಮಾಡಿ. ಇನ್ನು ಈ ಪಂದ್ಯಕ್ಕಾಗಿ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಮತ್ತು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿನೂ ಕೂಡ ಈ ಪಂದ್ಯಕ್ಕಾಗಿ ಎದುರಾದರೆ ನೋಡ್ತಾ ಇದ್ದಾರೆ. ಯಾಕಂತಂದ್ರೆ 2024ರ T20 ವಿಶ್ವಕಪ್ ಪಂದ್ಯದಲ್ಲೂ ಕೂಡ ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಫೈನಲ್ ಪಂದ್ಯ ಆದ್ರೆ ಆಡಿತ್ತು. ಆ ಪಂದ್ಯ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಪಂದ್ಯಕ್ಕಾಗಿ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಇದು ಅಂತೂ ಹೈ ವೋಲ್ಟೇಜ್ ಪಂದ್ಯ ಆಗೋದ್ರಲ್ಲಿ ಡೌಟ್ ಇಲ್ಲ. ಮತ್ತು ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಆದ್ರೆ ಇದು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಎಲ್ಲಿ ನಡೀತಾ ಇದೆ, ಎಷ್ಟನೇ ತಾರೀಕು ಮತ್ತು ಯಾವ ಗ್ರೌಂಡ್ ನಲ್ಲಿ ನಡೀತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ಆದ್ರೆ ನಡೀತಾ ಇದೆ. ಈ ಪಂದ್ಯ ಬಂದ್ಬಿಟ್ಟು 22ನೇ ತಾರೀಕು ಫೆಬ್ರವರಿ ಮತ್ತು ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಆಗಲಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಸೌತ್ ಆಫ್ರಿಕಾ ಲಾಸ್ಟ್ ರೀಸೆಂಟ್ ಪರ್ಫಾರ್ಮೆನ್ಸ್ 5 ಮ್ಯಾಚ್ಗಳಲ್ಲಿ ನೋಡ್ಕೊಂತ ಬಂತು ಅಂತಂದ್ರೆ 4-4 ಪಂದ್ಯಗಳನ್ನಾದ್ರೆ ಗೆದ್ದಿದೆ T20 ವಿಶ್ವಕಪ್ ನಲ್ಲಿ. ಹೌದು ಸ್ನೇಹಿತರೆ, ಇನ್ನೊಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಆದ್ರೆ ಸೋತಿದೆ ಸೌತ್ ಆಫ್ರಿಕಾ. ಅದೊಂದು ಬಿಟ್ರೆ ಬೇರೆ ಎಲ್ಲ ಅದರಲ್ಲೂ ಕೂಡ ಗೆದ್ದಿಕೊಂಡಾದ್ರೆ ಬಂದಿದೆ. ಇನ್ನೊಂದು ನಮ್ಮ ಭಾರತ ತಂಡದ್ದು ಲಾಸ್ಟ್ ರೀಸೆಂಟ್ ಪರ್ಫಾರ್ಮೆನ್ಸ್ 5 ಪಂದ್ಯದ್ದು ನೋಡೋದಾಯ್ತು ಅಂತಂದ್ರೆ 5 ಪಂದ್ಯಗಳನ್ನು ಗೆದ್ದು ಭರ್ಜರಿಯಾಗಿ ಮುನ್ನುಗ್ಗುತ್ತಿದೆ. ಆ ಕಾರಣದಿಂದಾಗಿ ಟೀಮ್ ಇಂಡಿಯಾ ಸ್ವಲ್ಪ ಮೇಲ್ಗೈ ತರ ಅದನ್ನೇ ಕಾಣ್ತಾ ಇದೆ. ಇಲ್ಲಿ ಬ್ಯಾಟಿಂಗ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 234 ಹೈಯೆಸ್ಟ್ ಸ್ಕೋರ್ ಆದ್ರೆ ಇದೆ. ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆವರೇಜ್ ಸ್ಕೋರ್ 170 ಇದ್ರೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 150 ಆದ್ರೆ ಇದೆ. ಇಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದವರು ಬೌಲಿಂಗ್ ಮಾಡೋಕ್ಕೆ ತಗೊಂತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಡ್ಯೂ ಬರೋ ಚಾನ್ಸಸ್ ಆದ್ರೆ ಇದೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆದ್ರೆ ತಗೊಳ್ತಾರೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.